Dear students, myself Chandrakant S. Sarkeri, Assistant Professor, Department of Commerce, GWC Bilingual College. So today in this class, we will discuss about dematerialization, ಅಭೌತೀಕರಣ. ಇದು ಅಕ್ಕಮಹಾದೇವಿ ವುಮೆನ್ಸ್ ಯೂನಿವರ್ಸಿಟಿ ವಿಜಯಪುರ ಅವರ ಫೈನಾನ್ಷಿಯಲ್ ಸರ್ವಿಸಸ್ನ 4ನೇ ಚಾಪ್ಟರ್ ಆದಂತಹ ಫ್ಯಾಕ್ಟರಿಂಗ್ ಮತ್ತು ಫಾರ್ಫಿಟಿಂಗ್ನಲ್ಲಿ ಡಿಮೆಟರಲೈಸೇಷನ್ ಮತ್ತು ರಿಮೆಟರಲೈಸೇಷನ್ ಅನ್ನ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದಕ್ಕಾಗಿ ಡಿಮೆಟರಲೈಸೇಷನ್ ಅನ್ನೋ ಕಾನ್ಸೆಪ್ಟನ್ನು ಇವತ್ತು ನಾವು ಈ ಕ್ಲಾಸ್ನಲ್ಲಿ ಡಿಸ್ಕಷನ್ನ ಮಾಡ್ತಾ ಇದ್ದೀವಿ. ಡಿಯರ್ ಸ್ಟೂಡೆಂಟ್ಸ್, ಇದನ್ನು ರಿಲಯನ್ಸ್ ಇಂಡಸ್ಟ್ರಿ ಲಿಮಿಟೆಡ್ ಇದು ಫಿಸಿಕಲ್ ಸೇರ್ ಸರ್ಟಿಫಿಕೇಟ್. ಈಗೇನು ನೀವು ಡಿಮ್ಯಾಟ್ ಅಕೌಂಟ್ ಅಂತ ಹೇಳ್ತಾ ಇದ್ದೀವಲ್ಲ, ಇದಕ್ಕಿಂತ ಮುಂಚೆ ಯಾರು ಕಂಪನಿಯಲ್ಲಿ ಷೇರುಗಳನ್ನು ತಗೊಳ್ತಾ ಇದ್ರು ಅವರಿಗೆ ಯಾವ ಕಂಪ್ನಿ ಶೇರ್ ತಗೊಂಡಿದ್ದಾರೆ ಆ ಕಂಪ್ನಿಯವರು ಫಿಸಿಕಲ್ ಇನ್ವಾಯ್ಸಸ್ ಅನ್ನು ಫಿಸಿಕಲ್ ಶೇರ್ ಸರ್ಟಿಫಿಕೇಟ್ಸನ್ನು ಇಶ್ಯೂ ಮಾಡ್ತಾ ಇದ್ರು. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಆಗ್ಬೋದು, ವಿಪ್ರೋ ಆಗ್ಬೋದು, ಟಾಟಾ ಕಂಪ್ನಿ ಆಗ್ಬೋದು, ಆದಿತ್ಯ ಬಿರ್ಲಾ ಗ್ರೂಪ್ ಆಗ್ಬೋದು. ಇಫ್ ಎನಿಬಡಿ ಈಸ್ ಇಂಟ್ರೆಸ್ಟೆಡ್ ಟು ಇನ್ವೆಸ್ಟ್ ಇನ್ ದೇರ್ ಕಂಪನೀಸ್, ಆಫ್ಟರ್ investing as a shareholder, the shareholder has to get the share certificate, that is physical share certificate. So this is the example of Reliance Industries Limited, who has issued the share certificate to his shareholder. So you can read out this. The equity share of each rupees is 10 rupees, amount paid per share rupees 10 rupees. So this is the initial stage when the physical share certificates are issued to investors. So this was now not there. So now the dematerialization is introduced. Why this dematerialization introduced, we will study in next slide. So before going to understand the dematerialization, we'll see what are the learning outcomes after the completion of this class. First one, we'll see the introduction part, next meaning and definition, then objectives, then what are the steps involved, then functions of depositories. These are the learning outcomes after the completion of this class. ಈ ಕ್ಲಾಸ್ ಮುಗಿದ ನಂತರ ನಾವು ಇಂಟ್ರೊಡಕ್ಷನ್, ಮೀನಿಂಗ್ ಆ್ಯಂಡ್ ಡೆಫಿನಿಷನ್, ಅಬ್ಜೆಕ್ಟಿವ್, ಸ್ಟೆಪ್ಸ್, ಫಂಕ್ಷನ್ಸ್ ಆಫ್ ಡಿಪಾಸಿಟರ್ಸ್ ಅನ್ನೋ ಕಾನ್ಸೆಪ್ಟ್ ಮೇಲೆ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಕೆಲವೊಂದಿಷ್ಟು ಪಿಕ್ಚರ್ಸ್ಗಳನ್ನು ಹಾಕಿದ್ದೀನಿ ನಾನು, ಅಂದರೆ ಕಂಪ್ನಿಗಳ ಲೋಗೋಗಳನ್ನ ಹಾಕಿದ್ದೀನಿ. ಆ ಕಂಪ್ನಿಗಳು ಎಲ್ಲ ಕಂಪನಿಗಳು ಏನು ಲೋಗೋ ಇದ್ದಾವೆ, that all companies are dealing in demat accounts. They are dealing in buying and selling of the shares. So to get more understanding of the dematerialization, so I have given some logos of the famous companies who are dealing in demat accounts. One of the example is Zerodha and another example is Upstock. So in next slides you will come to know how many famous companies are there who are handling the demat accounts. So as you seen in the earlier slide, ಹಿಂದಿನ ಸ್ಲೈಡ್ ನಲ್ಲಿ ಏನು ನೀವು ನೋಡಿದಿರಿ, ರಿಲಯನ್ಸ್ ಇಂಡಸ್ಟ್ರಿದು ಫಿಸಿಕಲ್ ಶೇರ್ ಸರ್ಟಿಫಿಕೇಟ್ ಅನ್ನ ಡಿಮೆಟರಲೈಸೇಷನ್ ಯಾತಕ್ಕಾಗಿ ಮಾಡಿದರು, ಎಲ್ಲ ಕಂಪನಿಗಳು ಡಿಮ್ಯಾಟ್ ಅಕೌಂಟ್ ಮುಖಾಂತರ ಯಾಕೆ ಅದನ್ನು ಕನ್ವರ್ಟ್ ಮಾಡಿದರು, ಅದಕ್ಕೆ ಹಿಂದಿರುವಂತಹ ರೀಸನ್ಸ್ ಏನು ಅನ್ನೋದೊಂದು ಕೆಲವೊಂದಿಷ್ಟು ಪಾಯಿಂಟ್ಸ್ ಅನ್ನ ನಾವು ಈ ಸ್ಲೈಡ್ ನಲ್ಲಿ ಡಿಸ್ಕಷನ್ ಮಾಡೋಣ. ಈ ಫಿಸಿಕಲ್ ಶೇರ್ ಸರ್ಟಿಫಿಕೇಟ್ಸ್ ಇದ್ದಾಗ ಕೆಲವೊಂದಿಷ್ಟು ಕಂಪ್ಲೇಂಟ್ಸ್ ಇದ್ದು, ಇನ್ವೆಸ್ಟರ್ ಹ್ಯಾಸ್ ಟು ಕಂಪ್ಲೇನ್ ರಿಗಾರ್ಡಿಂಗ್ ದಿ ಗೆಟ್ಟಿಂಗ್ ಆಫ್ ಫಿಸಿಕಲ್ share certificates. So what are that complaints, what is the problem is faced by the investors? So that points we will discuss in this slide. First one, the irregularities in allotment. ಅಲಾಟ್ಮೆಂಟ್ ಮಾಡುವಾಗ ಕೆಲವೊಂದಿಷ್ಟು ತೊಂದರೆಗಳಾಗ್ತಿದ್ದು. ಈಗ 10 ಜನ ಶೇರ್ ಹೋಲ್ಡರ್ಸ್ ಶೇರನ್ನು ಬೈ ಮಾಡಿದ್ದಾರೆ ಅಂತಂದರೆ ಒಬ್ಬರಿಗೆ ಜಲ್ದಿ ಬಂದಿರ್ತಿತ್ತು, ಒಬ್ಬರಿಗೆ ಸ್ವಲ್ಪ ಲೇಟ್ ಬಂದಿರ್ತಿತ್ತು. ಸೊ ದೇರ್ ಇಸ್ ನೋ ರೆಗ್ಯುಲರ್ ಸಿಸ್ಟಮ್ ಇನ್ ಅಲಾಟ್ಮೆಂಟ್ ಆಫ್ ದಿ ಶೇರ್ಸ್. ಅಥವಾ ಈ
ಏಪ್ರಿಲ್ ತಿಂಗಳಲ್ಲಿ ಶೇರ್ ಅಲಾಟ್ಮೆಂಟ್ ಮಾಡಿದ್ರು ಅಂತಂದರೆ ನೆಕ್ಸ್ಟ್ ಮೇನಲ್ಲಿ ಮಾಡ್ತಾರೆ ಅಂತ ಗ್ಯಾರಂಟಿ ಇದ್ದಿದ್ದಿಲ್ಲ. ಸೊ ದಟ್ ಮೇ ಬಿ ಇನ್ ದ February or March or April or in August. So like that there is a irregularities in allotment of the physical share certificates. Next one, delay in transfer of shares. ಫಿಸಿಕಲ್ ಶೇರ್ ಸರ್ಟಿಫಿಕೇಟ್ ಇಶ್ಯೂ ಮಾಡುವಾಗ ಸ್ವಲ್ಪ ಡಿಲೇ ಆಗಿ ಹೋಗ್ತಾ ಇತ್ತು, ಟ್ರಾನ್ಸ್ಫರ್ ಮಾಡುವಾಗ ಡಿಲೇ ಆಗ್ತದೆ. ದೇರ್ ವಿಲ್ ಬಿ ಎ ಹ್ಯೂಜ್ ಪ್ರೋಸೆಸ್, ದಟ್ಸ್ ವೈ ಡಿಲೇ ಇನ್ ಟ್ರಾನ್ಸ್ಫರ್ ಆಫ್ ಶೇರ್ಸ್. ನೆಕ್ಸ್ಟ್ ಒನ್, ಇಂಪ್ರಾಪರ್ ಅಕೌಂಟಿಂಗ್ ಆಫ್ ಶೇರ್ಸ್. ಈಗ ನಾವು 100 ಶೇರ್ ತೊಗೊಂಡಿರ್ತೀವಿ, ಅವರು ಕೊಡುವಾಗ ಫಿಸಿಕಲ್ ಶೇರ್ ಸರ್ಟಿಫಿಕೇಟ್ ಕಳಿಸುವಾಗ ಅವರು ಬರೀ 90-95 ಕಳಿಸಿದ್ರು ಅಂತಂದ್ರೆ ಅಲ್ಲಿ ಅಕೌಂಟಿಂಗ್ ಮ್ಯಾನೇಜ್ ಮಾಡೋದು ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ದಿ ಇನ್ವೆಸ್ಟರ್ಸ್. ದೆನ್ ಲಾಸ್ ಆಫ್ ಶೇರ್ ಸರ್ಟಿಫಿಕೇಟ್ಸ್. ಶೇರ್ ಸರ್ಟಿಫಿಕೇಟ್ಸ್ನ ಅವರು ಪೋಸ್ಟಲ್ ಥ್ರೂ ಶೇರ್ ಹೋಲ್ಡರ್ಸ್ ಮನೆಗೆ ಅಥವಾ ಅವ್ರು ಕೊಟ್ಟಂಥ ಅಡ್ರೆಸ್ಗೆ ಕಳಿಸ್ತಾ ಇದ್ರು. ಸಮ್ ಶೇರ್ ಸರ್ಟಿಫಿಕೇಟ್ಸ್ ಮೇ ಲಾಸ್ ಬಿಕಾಸ್ ಆಫ್ ಸಮ್ ಪ್ರಾಬ್ಲಮ್ಸ್. ಡಿಸ್ಪ್ಯಾಚ್ ಮಾಡುವಾಗ ಡ್ಯೂ ಟು ಲಾಸ್ ಆಫ್ ದಿ ಎನ್ವಲಪ್, ಬಿಕಾಸ್ ಆಫ್ ದ್ಯಾಟ್ ದೇರ್ ಮೇ ಬಿ ಅ ಲಾಸ್ ಆಫ್ ಶೇರ್ ಸರ್ಟಿಫಿಕೇಟ್ಸ್. ಇವೆಲ್ಲ ಕೆಲವೊಂದಿಷ್ಟು ಇನ್ವೆಸ್ಟರ್ ಕಂಪ್ಲೇಂಟ್ಸ್ ಇದ್ದು. ನೆಕ್ಸ್ಟ್, ಡಿಲೇ ಇನ್ ಇಶ್ಯೂ ಆಫ್ ಡೂಪ್ಲಿಕೇಟ್ ಶೇರ್ ಆರ್ ಸರ್ಟಿಫಿಕೇಟ್ಸ್. ಬೈ ಚಾನ್ಸ್ ಒರಿಜಿನಲ್ ಕಳಿಸಿದಂಥದ್ದು ಕಳ್ಕೊಂಡ ಅಂತಂದ್ರೆ ಶೇರ್ ಹೋಲ್ಡರ್ಸು, ಅವನು ಡೂಪ್ಲಿಕೇಟ್ಗೆ ಅಪ್ಲೈ ಮಾಡಿದಾಗ ಡೂಪ್ಲಿಕೇಟ್ ಶೇರ್ ಸರ್ಟಿಫಿಕೇಟ್ ಬರಲಿಕ್ಕೆ ಡಿಲೇ ಆಗ್ತಾ ಇತ್ತು. ನೆಕ್ಸ್ಟ್, ಪೋಸ್ಟಲ್ ಡಿಲೇಸ್. ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಂಪ್ಲೇಂಟ್ ಆಫ್ ದಿ ಇನ್ವೆಸ್ಟರ್ಸ್. ದೇರ್ ಈಸ್ ಅ ಡಿಲೇ ಆಫ್ ಪೋಸ್ಟಲ್. ಪೋಸ್ಟ್ ಆಫೀಸ್ನವರು 2 ದಿನದಲ್ಲಿ ಬರೋದನ್ನು 1 ತಿಂಗಳು ಮಾಡ್ಬೋದಿತ್ತು ಅಥವಾ 15 ದಿನ ಮಾಡ್ಬೋದಿತ್ತು, ಡ್ಯೂ ಟು ಸಮ್ ಅದರ್ ಪ್ರಾಬ್ಲಮ್ಸ್. Then lack of transparency in trading activities. There is no transparency when there is a share certificate, physical share certificate, there is a lack of transparency. Then stamp duty of each transactions. Physical share certificate ಇದ್ದಾಗ ಸ್ಟಾಂಪ್ ಡ್ಯೂಟಿಯನ್ನು ಪೇ ಮಾಡಬೇಕಾಗಿತ್ತು. ಸೊ ಆ ಎಲ್ಲ ಕಂಪ್ಲೇಂಟ್ಸ್ಗಳಿಂದ ಏನು ಮಾಡಿತು ಗೌರ್ಮೆಂಟು? ಸೊ ದೇ ಪ್ಲ್ಯಾನ್ ಟು ಕನ್ವರ್ಟ್ ಆಲ್ ದ ಫಿಸಿಕಲ್ ಶೇರ್ ಸರ್ಟಿಫಿಕೇಟ್ಸ್ ಇಂಟು ಡಿಮೆಟೀರಿಯಲೈಸೇಷನ್. ಒಂದು ಡಿಮ್ಯಾಟ್ ಅಕೌಂಟ್ ಮುಖಾಂತರ ಕಂಪ್ಯೂಟರೈಸೇಷನ್ ಮಾಡಿಬಿಟ್ರು. ಈ ಎಲ್ಲ ರೀಸನ್ನಿಂದನೇ ಏನಾಯಿತು, ಈ ಡಿಮೆಟೀರಿಯಲೈಸೇಷನ್ ಕಾನ್ಸೆಪ್ಟು ಬೆಳಕಿಗೆ ಬಂತು. ದೆನ್ ಬ್ಯಾಡ್ ಡೆಲಿವರಿ, ಫೇಕ್ ಡೆಲಿವರೀಸ್, ಫೇಕ್ ಸಿಗ್ನೇಚರ್ ಎಕ್ಸೆಟ್ರಾ. ನೀವು ಬಾಂಡ್ಸ್ನಲ್ಲಿ ನೀವು ನೋಡಿರ್ಬೋದು, ಎಷ್ಟೊಂದು ಮೋಸವಾಗಿ ಹೋಯಿತು. ಫಿಸಿಕಲ್ ಬಾಂಡ್ಸ್, ಮೊದಲು ಫಿಸಿಕಲ್ ಬಾಂಡ್ಸ್ ಇರುವಾಗ ಅಬ್ದುಲ್ ತೆಲಗಿ ಅಥವಾ ತೊಲಗಿ ಅಂತ ಹೇಳಿದಾರಲ್ಲ, ಅವರು ಮಾಡಿದಂಥ ಮೋಸವನ್ನು ನೋಡ್ಬೋದು ನೀವು. ಎಷ್ಟೊಂದು ಕ್ರೋರ್ಸ್ ಟುಗೆದರ್ ದೇ ಚೀಟೆಡ್ ಟು ಗೌರ್ಮೆಂಟ್. ಅದಕ್ಕೆ ಕಾರಣಕ್ಕಾಗಿಯೇ ಈಗೇನು ಮಾಡಿದ್ದಾರೆ, ಎಲ್ಲನೂ ಸಾಫ್ಟ್ ಕಾಪಿ. ನೀವು ಸಾಫ್ಟ್ ಕಾಪಿ ಸೊಸೈಟಿಗೆ ಹೋಗಿ ಎಲ್ಲೆಲ್ಲಿ ಬಾಂಡ್ಸನ್ನು ಇಶ್ಯೂ ಮಾಡ್ತಾರೆ ಅಲ್ಲಿ ಹೋಗಿ ನಿಮ್ಮ ಇನ್ಫಾರ್ಮೇಷನ್ ಕೊಟ್ಟರೆ ಅವರು ಕಂಪ್ಯೂಟರ್ನಲ್ಲಿ ಎಂಟ್ರಿ ಮಾಡಿ ನಿಮಗೆ ಒಂದು ಪ್ರಿಂಟ್ ಮಾಡಿಕೊಡ್ತಾ ಇದ್ದಾರೆ. ಇದು ಯಾಕೆ ಆಯಿತು ಅಂತಂದರೆ ಬ್ಯಾಡ್ ಡೆಲಿವರಿ, ಫೇಕ್ ಡೆಲಿವರೀಸ್, ಫೇಕ್ ಸಿಗ್ನೇಚರ್ ಎಕ್ಸೆಟ್ರಾ. ಈ ಎಲ್ಲ ಉದ್ದೇಶಕ್ಕಾಗಿ ಏನಾಯಿತು, ಈ ಸರ್ಟಿಫಿಕೇಟ್ಸ್ನು ಕೆಲವೊಂದು ನಾವು ಇನ್ವೆಸ್ಟ್ ಮಾಡೀವಿ ಅಂಥೇಳಿ ಅವರು ಶೇರ್ ಹೋಲ್ಡರ್ಸಿಗೆ ಫೇಕ್ ಸಿಗ್ನೇಚರ್ ಮಾಡಿ ಶೇರ್ ಸರ್ಟಿಫಿಕೇಟ್ಸ್ನ ಇಶ್ಯೂ ಮಾಡ್ತಾಯಿದ್ರು. ಈ ಎಲ್ಲ ಕಾರಣಗಳಿಂದ ಏನು ವಿಚಾರ ಬಂತು, ವಿಲ್ ಡಿಮೆಟೀರಿಯಲೈಸ್ ದಿ ಆಲ್ ಫಿಸಿಕಲ್ ಶೇರ್ ಸರ್ಟಿಫಿಕೇಟ್ಸ್. ಈಗ ನೋಡೋಣ ಈ ಸ್ಲೈಡ್ನಲ್ಲಿ ನಾವು ಮೀನಿಂಗ್ ಮತ್ತು ಡೆಫಿನಿಷನ್. ಈ ಡಿಮೆಟೀರಿಯಲೈಸೇಷನ್ ಅಂದರೆ ಏನು? ಡಿಮೆಟೀರಿಯಲೈಸೇಷನ್ ಇಸ್ ದ ಪ್ರೋಸೆಸ್, ಇಟ್ ಇಸ್ ಆನ್ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ಫಿಸಿಕಲ್ ಶೇರ್ಸ್ ಇಂಟು ಆನ್ ಎಲೆಕ್ಟ್ರಾನಿಕ್ ಫಾರ್ಮ್. ಇಲ್ಲಿ ನೀವು 2 ಪಾಯಿಂಟ್ಸ್ಗಳನ್ನು ನೆನಪಿನಲ್ಲಿ ಇಟ್ಕೋಬೇಕು. ಇಟ್ ಈಸ್ ಅ ಪ್ರೋಸೆಸ್. ಒಂದು ಏನು ಮಾಡ್ತಾರೆ ಇಲ್ಲಿ, ಕನ್ವರ್ಟಿಂಗ್ ಫಿಸಿಕಲ್ ಶೇರ್ಸ್ ಇಂಟು ಆನ್ ಎಲೆಕ್ಟ್ರಾನಿಕ್ ಫಾರ್ಮ್. ನಾ ಏನು ರಿಲಯನ್ಸ್ ಇಂಡಸ್ಟ್ರೀಸ್ ನಿಮಗೆ ಫಿಸಿಕಲ್ ಸರ್ಟಿಫಿಕೇಟ್ ತೋರಿಸಿದೆ ಅದನ್ನು ತಡೆ ಹಿಡಿದು ಅಥವಾ ಬಂದ್ ಮಾಡಿ ಅದನ್ನು ಏನು ಮಾಡೋದು, ಎಲೆಕ್ಟ್ರಾನಿಕ್ ಫಾರ್ಮ್ನಲ್ಲಿ ಕನ್ವರ್ಟ್ ಮಾಡೋದು. ಶೇರ್ಸ್ ಒನ್ಸ್ ಕನ್ವರ್ಟೆಡ್ ಇಂಟು ಡಿಮೆಟೀರಿಯಲೈಸ್ಡ್ ಫಾರ್ಮ್ ಆರ್ ಹೆಲ್ಡ್ ಇನ್ ಡಿಮ್ಯಾಟ್ ಅಕೌಂಟ್. ಕನ್ವರ್ಟ್ ಆದಂತಹ ಫಿಸಿಕಲ್ ಶೇರ್ಸ್ಗಳು ಡಿಮ್ಯಾಟ್ ಅಕೌಂಟ್ನಲ್ಲಿ ಇರ್ತಾವೆ. ಅದಕ್ಕೆ ನಾವೇನಂತೀವಿ, ಡಿಮೆಟೀರಿಯಲೈಸೇಷನ್. ಡಿಮೆಟೀರಿಯಲೈಸೇಷನ್ is the process of converting physical shares into an electronic form. The term dematerialization means moving away from materialized securities. It is a situation in which physical certificates of the investors are taken by the company and destroyed. In demat, no physical materials exist.
ಎಲ್ಲ ಶೇರ್ ಹೋಲ್ಡರ್ ಕಡೆಯಿಂದ ಫಿಸಿಕಲ್ ಸರ್ಟಿಫಿಕೇಟ್ಸ್ಗಳನ್ನ ಎಲ್ಲ ಕಂಪ್ನಿಗಳು ವಾಪಸ್ ತಗೊಂಡು ಅದನ್ನು ಡಿಸ್ಟ್ರಾಯ್ ಮಾಡಿ ದಟ್ ಆರ್ ಕನ್ವರ್ಟೆಡ್ ಇನ್ ಟು ಎಲೆಕ್ಟ್ರಾನಿಕ್ ಫಾರ್ಮ್. ಸೊ ಈಗ ಡಿಮ್ಯಾಟ್ ಅಕೌಂಟ್ನಲ್ಲಿ ದೇರ್ ಇಸ್ ನೋ ಎಕ್ಸಿಸ್ಟೆನ್ಸ್ ಆಫ್ ಫಿಸಿಕಲ್ share certificate. So this is the meaning. This is also one of the TradeSmart Demat account company. So one of the best famous companies Sharekhan also. You maybe heard the name. So we will see one definition of the dematerialization. Dematerialization is a process by which the physical certificates of an investor are taken back by the company register and actually destroyed, and an equivalent number of securities are credited in the electronic holdings of that investor. So this definition is given by Vasant Desai. Illino same as I explained in the meaning. Physical certificates of an investor are taken back. ಇಲ್ಲಿ ಏನು ಮಾಡ್ತಾರೆ, ಫಿಸಿಕಲ್ ಸರ್ಟಿಫಿಕೇಟ್ಸನ್ನ ಕಂಪ್ನಿ ರಿಜಿಸ್ಟರ್ ಆದಂಥವರು ವಾಪಸ್ ತಗೊಳ್ತಾರೆ, ಅದನ್ನು ಡಿಸ್ಟ್ರಾಯ್ ಮಾಡ್ತಾರೆ. ದೆನ್ ಎಷ್ಟು, ಈಗ ಫಾರ್ ಎಕ್ಸಾಂಪಲ್ ಅನಿಲ್ ಅನ್ನೋರು ರಿಲಯನ್ಸ್ ಇಂಡಸ್ಟ್ರಿಯಲ್ಲಿ 10 ಷೇರುಗಳನ್ನು ತಗೊಂಡಿದ್ರು ಅಂತ ತಿಳ್ಕೊಳ್ರಿ. ಸೊ 10 ಷೇರುಗಳನ್ನು ಅವರು ವಾಪಸ್ ತಗೊಳ್ತಾರೆ. ಫಿಸಿಕಲ್ ಶೇರ್ ಸರ್ಟಿಫಿಕೇಟ್ಸ್ನ ರಿಲಯನ್ಸ್ ಕಂಪ್ನಿಯವರು ವಾಪಸ್ ತಗೊಂಡು ಅದನ್ನು ಡಿಸ್ಟ್ರಾಯ್ ಮಾಡಿ ಅಷ್ಟೇ 10 ಶೇರ್ ಸರ್ಟಿಫಿಕೇಟನ್ನು ಎಲೆಕ್ಟ್ರಾನಿಕ್ ಫಾರ್ಮ್ನಲ್ಲಿ ಎಲೆಕ್ಟ್ರಾನಿಕ್ ಹೋಲ್ಡಿಂಗ್ಸ್ನ ಮುಖಾಂತರ ಆ ಅನಿಲ್ ಅನ್ನೋರಿಗೆ ಆ 10 ಷೇರುಗಳನ್ನು ಕೊಡ್ತಾರೆ. ಸೊ ದಟ್ ಈಸ್ ಇನ್ ಎಲೆಕ್ಟ್ರಾನಿಕ್ holdings. So this is the definition of the dematerialization according to Vasant. This is also one of the famous company in demat account, Angel Broking. What are the features of this dematerialization? ಏನಪ್ಪ ಇದರ ಲಕ್ಷಣಗಳು? ನೋ ಫಿಸಿಕಲ್ ಸರ್ಟಿಫಿಕೇಟ್ಸ್. ಇಲ್ಲಿ ಯಾವುದೇ ರೀತಿಯಾದಂತಹ, ನಾನು ಏನು ಫಸ್ಟ್ ಮೊದಲನೇ ಸ್ಲೈಡ್ನಲ್ಲಿ ತೋರಿಸಿದೆ ನಿಮಗೆ ರಿಲಯನ್ಸ್ ಇಂಡಸ್ಟ್ರಿ ಸರ್ಟಿಫಿಕೇಟ್ಸ್ನ, ಅದು ಇರೋದಿಲ್ಲ. ದೇರ್ ಇಸ್ ನೋ ಫಿಸಿಕಲ್ ಸರ್ಟಿಫಿಕೇಟ್ಸ್. ಶೇರ್ಸ್ ಆರ್ ಸೆಕ್ಯೂರಿಟೀಸ್ ಅಲಾಟೆಡ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್. ನಾನು ನಿಮ್ಗೆ ಮುಂದೊಂದು ಕ್ಲಾಸ್ನಲ್ಲಿ ನಾನು ನಿಮಗೆ ಡಿಮ್ಯಾಟ್ ಟ್ರೇಡಿಂಗ್ ಯಾವ ರೀತಿ ಆಗುತ್ತೆ ಅಂತ ನಿಮಗೆ ಎಕ್ಸಾಂಪಲ್ ಸಮೇತ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ನಾವು ನೋಡೋಣ ಫೀಚರ್ಸ್. ಶೇರ್ಸ್ ಸೆಕ್ಯೂರಿಟೀಸ್ ಅಲಾಟ್ಮೆಂಟ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್. ಎಲ್ಲ ಶೇರ್ಸನ್ನು ನಾವು ಏನು ಮಾಡ್ತಾರೆ, ಎಲೆಕ್ಟ್ರಾನಿಕ್ ಫಾರ್ಮ್ನಲ್ಲಿನೇ ಕೊಡ್ತಾರೆ. ಆ್ಯನ್ ಅಕೌಂಟ್ ಈಸ್ ಟು ಬಿ ಓಪನ್ಡ್ ವಿತ್ ಡಿಪಾಸಿಟರಿ. ನಾನೇನು ತೋರಿಸ್ತಾ ಇದ್ದೀನಲ್ಲ ನಿಮಗೆ, ಜಿಯೋದಾ, ಅಪ್ಸ್ಟಾಕ್ಸ್, Angel Broking, these are the depositories. They are maintaining the demat account. ಇಲ್ಲಿ ನೀವೇನು ಮಾಡಬೇಕಾಗುತ್ತೆ, an account is to be opened with the depositories. The shareholders who want to purchase the shares from the companies, they have to open their account with the depositories. The dematerialized shares become fungible, losing their individual folio numbers, serial numbers, etc. ಏನು ಸೇರ್ ಸರ್ಟಿಫಿಕೇಟ್ಸ್ಗೆ ನಾವೇನು ನಂಬರ್ ಕೊಟ್ಟಿರ್ತೀವಿ, ಫೋಲಿಯೋ ನಂಬರ್ಸ್ ಕೊಟ್ಟಿರ್ತೀವಿ, ಸೀರಿಯಲ್ ನಂಬರ್ಸ್ ಕೊಟ್ಟಿರ್ತೀವಿ, ಅದೆಲ್ಲನೂ once it is converted to dematerialized form, there should not be any serial numbers and folio numbers. Next, the shares and debentures are tradable only in dematerialized form or mode. ನೀವೇನೇ ಶೇರ್ ಪರ್ಚೇಸ್ ಮಾಡೋದಿತ್ತು, ಬಾಂಡ್ಸ್ ಪರ್ಚೇಸ್ ಮಾಡೋದಿತ್ತು, ಅಥವಾ ಡಿಬೆಂಚರ್ಸ್ ಪರ್ಚೇಸ್ ಮಾಡೋದಿತ್ತು, ಅವೆಲ್ಲನೂ ಏನಾಗ್ತವೆ, ಡಿಮ್ಯಾಟ್ ಅಕೌಂಟ್ ಮುಖಾಂತರ ಮಾತ್ರ ನೀವು ಶೇರುಗಳನ್ನು ಸೇಲು ಅಥವಾ ಪರ್ಚೇಸು ಮಾಡಬಹುದು. The initial public offer allotment is made through dematerialization mode. ಈಗ IPO, ಇನಿಷಿಯಲ್ ಪಬ್ಲಿಕ್ ಆಫರ್, ಈಗ ಯಾವುದಾದ್ರೂ ಕಂಪ್ನಿ ಪಬ್ಲಿಕ್ಕಿಗೆ ಶೇರ್ಸನ್ನು ಮಾರಬೇಕು ಅಂತ ವಿಚಾರ ಮಾಡಿದ್ರೂ ಸಹಿತ ಅದು ಕೂಡ ಈಗ ಡಿಮೆಟರಿಲೈಸೇಷನ್ ಮುಖಾಂತರನ ಮಾತ್ರ, ಎಲೆಕ್ಟ್ರಾನಿಕ್ ಫಾರ್ಮ್ನಲ್ಲಿನೇ ಅವರು IPOಗಳನ್ನು ಅಲಾಟ್ ಮಾಡಬೇಕು. ಇನಿಷಿಯಲ್ ಪಬ್ಲಿಕ್ ಆಫರ್ಸನ್ನು ಅವರು ಅಲಾಟ್ ಕಂಪ್ಯೂಟರ್ ಮುಖಾಂತರ ಎಲೆಕ್ಟ್ರಾನಿಕ್ ಮೋಡ್ನಲ್ಲೇ ಮಾಡಬೇಕು. ದೀಸ್ ಆರ್ ದ ಫೀಚರ್ಸ್ ಅಕಾರ್ಡಿಂಗ್ ಟು ದ ಡೆಫಿನಿಷನ್ಸ್ ಆರ್ ಮೀನಿಂಗ್ ಆಫ್ ದಿ ಡಿಮೆಟರಿಲೈಸೇಷನ್. ಈಗ ನೋಡೋಣ, ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಆಫ್ ಡಿಮೆಟರಿಲೈಸೇಷನ್. ಫಸ್ಟ್ ಒನ್, ಟು ರಿಡ್ಯೂಸ್ ದಿ ಇರ್ರೆಗ್ಯುಲಾರಿಟೀಸ್. ಏನು ನಾವು ಇನ್ವೆಸ್ಟರ್ಸ್ ಕಂಪ್ಲೇಂಟ್ಸಲ್ಲಿ ನೋಡಿದ್ದೀವಿ, ಇರ್ರೆಗ್ಯುಲಾರಿಟೀಸ್, ಅದನ್ನು ಕಡಿಮೆ ಮಾಡೋ ಉದ್ದೇಶಕ್ಕಾಗಿಯೇ ಈ ಡಿಮ್ಯಾಟ್ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡಿದರು, ಡಿಮ್ಯಾಟ್ ಅಕೌಂಟನ್ನು ಇಂಟ್ರೊಡ್ಯೂಸ್ ಮಾಡಿದರು. ನೆಕ್ಸ್ಟ್, ಟು ಇನ್ಕ್ರೀಸ್ ಸ್ಪೀಡಿ ಟ್ರೇಡಿಂಗ್.
ನಿಮ್ಗೆ ತಿಳಿದಿರೋ ಹಾಗೆ ಡಿಮ್ಯಾಟ್ ಅಕೌಂಟ್ ಮುಖಾಂತರ ನಾವು ವಿತಿನ್ 1 minute ಯು ಕ್ಯಾನ್ ಸೆಲ್ ದ ಸೇರ್ಸ್, ಯು ಕ್ಯಾನ್ ಬೈ ದ ಸೇರ್ಸ್, ದೇರ್ ಇಸ್ ನೋ ಡಿಲೇ. ಆದರೆ ಫಿಸಿಕಲ್ ಫಾರ್ಮ್ನಲ್ಲಿ ಇದ್ದಾಗ ನೀವು ಕಂಪ್ನಿಗೆ ಕಂಪ್ನಿ ರಿಜಿಸ್ಟರ್ಗೆ ರಿಕ್ವೆಸ್ಟ್ ಮಾಡಬೇಕು ಥ್ರೂ ಪೋಸ್ಟಲ್. ನಮಗೆ 10 ಸೇರ್ ಬೇಕಾಗಿದ್ದಾವೆ, ಅವ್ರು ಅದನ್ನು ವೆರಿಫೈ ಮಾಡೋದು, ಅದ ನಂತರ ವೆದರ್ ಯು ಹ್ಯಾವ್ ಟು ಅಲಾಟ್ ದ ಇನ್ವಾಯ್ಸಸ್ ಆರ್ ಆಲ್. ಸೊ ದೇರ್ ಇಸ್ ಅ ಡಿಲೇ ಇನ್ trading. So that was not there in dematerialization. So to increase the speedy trading, ಎಷ್ಟು ಫಾಸ್ಟ್ ಆಗಿ ನೀವು ಬೈಯಿಂಗು ಮಾಡ್ಬೋದು, ಸೆಲ್ಲಿಂಗು ಮಾಡ್ಬೋದು ಡಿಮ್ಯಾಟ್ ಅಕೌಂಟ್ ಮುಖಾಂತರ. ಟು ರಿಡ್ಯೂಸ್ ದಿ ಕಾಸ್ಟ್, ನೋಡ್ರಿ ಅಲ್ಲಿ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಎಂಪ್ಲಾಯೀಸ್ ಬೇಕಾಗ್ತಿದ್ರು, ಕಂಪ್ನಿಯಲ್ಲಿ ಎಂಪ್ಲಾಯೀಸ್ ಬೇಕು, ಆಮೇಲೆ ಬ್ರೋಕರ್ಸು, ನಂತರ ಪೋಸ್ಟಲ್ ಚಾರ್ಜಸ್ಸು, ಡಿಲೇ ಆದರೆ ಅದ್ರ ಫೈನ್ ಚಾರ್ಜಸ್ಸು, ಕಳೆದ್ರೆ ಮತ್ತೆ ಅದಕ್ಕೆ ಚಾರ್ಜಸ್ಸು. ಸೊ ಇದೆಲ್ಲನೂ ಫಿಸಿಕಲ್ ಫಾರ್ಮ್ನಲ್ಲಿ ಇದ್ದಾಗ ಭಾಳ ಕಾಸ್ಟ್ ಆಗ್ತಿತ್ತು. ಆದರೆ ಡಿಮೆಟಲೈಸೇಷನ್ ಇದ್ದಲ್ಲಿ ನಮ್ಮ ಕಾಸ್ಟ್ ಈಗ ಕಡಿಮೆ ಆಗ್ತದೆ. This is also Motilal Oswal is also one of the demat account company. Fourth, to facilitate on-screen trading. ನೀವು ನಿಮ್ಮ ಮನೆಯಲ್ಲೇ ಕುಂತು ಶೇರ್ಗಳನ್ನು ನಿಮ್ಮ ಲ್ಯಾಪ್ಟಾಪ್, ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ನಲ್ಲಿ ನೀವು ಯಾವ ಕಂಪ್ನಿ ಅಕೌಂಟ್ನಲ್ಲಿ ಡಿಮ್ಯಾಟ್ ಇದೆಯೋ ಆ ಡಿಮ್ಯಾಟ್ ಅಕೌಂಟ್ ಮುಖಾಂತರ ಸ್ಕ್ರೀನ್ ಟ್ರೇಡಿಂಗ್ನ ಮಾಡಬಹುದು. ಅಲ್ಲಿ ಎಷ್ಟು ಶೇರ್ ಬೇಕು ಅಂತ ನೀವು ಹಾಕೋದು, ಅದ್ರ ರೇಟ್ ಹಾಕೋದು. ನೀವು ಕ್ಯಾನ್ ಬೈ ದ ಶೇರ್ಸ್ ಆರ್ ಯು ಕ್ಯಾನ್ ಸೆಲ್ ದ ಶೇರ್ಸ್ ಥ್ರೂ ಸ್ಕ್ರೀನ್ ಓನ್ಲಿ. So these are the photos where you can check the screen how the share market will be. Then the graphs are there, which is going up, which is going down, that all. Then to meet the legal requirement, ಲೀಗಲ್ ಇಶ್ಯೂಸ್ ಭಾಳ ಆಗ್ತಿದ್ವು. ಇನ್ವಾಯ್ಸ್ ಕಳೀತು, ಸೇಲ್ ಸರ್ಟಿಫಿಕೇಟ್ ಕಳೀತು ಅಥವಾ ಏನೋ ಒಂದು ಕಂಪ್ಲೇಂಟ್ಸ್ ಮಾಡಿದಾಗ ಅದು ಭಾಳ ಪ್ರಾಬ್ಲಮ್ ಆಗ್ತಿತ್ತು. ಅದನ್ನೆಲ್ಲಾನು ಲೀಗಲ್ ಆಗಿ ಏನು ರಿಕ್ವೈರ್ಮೆಂಟ್ಸ್ ಬೇಕಾಗಿತ್ತಲ್ಲ ಅದನ್ನು ಡಿಮೆಟಲೈಸ್ ಮಾಡಿ ಅದನ್ನು ಏನು ಮಾಡಿದ್ರು, ಈಗ ಲೀಗಲ್ ರಿಕ್ವೈರ್ಮೆಂಟ್ ಪ್ರಕಾರ ಏನೇನು ಕಂಡೀಷನ್ಸ್ ಇದ್ದಾವೆ, ಕಂಡೀಷನ್ಸ್ ಏನು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು, ಟು ಇಶ್ಯೂ ದ ಸೇರ್ಸ್, ಟು ಬೈ ದ ಸೇರ್ಸ್, ಟು ಸೇಲ್ ದ ಸೇರ್ಸ್, ಸೊ ದಟ್ ಆಲ್ ಲೀಗಲ್ ರಿಕ್ವೈರ್ಮೆಂಟ್ ಈಸ್ ಕನ್ಸಿಡರ್ಡ್ ಇನ್ ಡಿಮೆಟಲೈಸೇಷನ್. Geojit also one of the old demat company. Next one, to avail following services. To open a pre-demat account. Some companies are giving they are not charging any amount to open the demat account, and some are charging annual fees also. So how you are doing the transactions, on that basis some commission will be taken care by the Geojit to maintain their companies, and they are having employees also to take care of their buying and selling of the shares. Then depositors open free account and free membership. Next, to obtain immediate and convenient finance. ನೀವು ಇಮಿಡಿಯೇಟ್ ಆಗಿ ಸೇಲ್ ಮಾಡ್ಬೋದು if you require the money, or you can immediately buy the shares also. ಇಮಿಡಿಯೇಟ್ ನಿಮ್ಮ ಕಡೆ ಫಂಡ್ ಇತ್ತು ಅಂತಂದ್ರೆ ನೀವು ಇಮಿಡಿಯೇಟಾಗಿ ಬೈ ಮಾಡ್ಬೋದು, ಅಥವಾ ನಿಮ್ಮ ಫಂಡ್ ಶಾರ್ಟೇಜ್ ಆಗಿತ್ತು ಅಂತಂದ್ರೆ ನೀವು ನಿಮ್ಮಲ್ಲಿರುವಂಥ ಶೇರ್ಗಳನ್ನು ನೀವು ಮಾರಿದ್ರಿ ಅಂತಂದ್ರೆ ಇಮಿಡಿಯೇಟಾಗಿ ದುಡ್ಡು ನಿಮ್ಮ ಅಕೌಂಟ್ನಲ್ಲಿ ಬರುತ್ತೆ. ಟು ಅಬ್ಟೈನ್ ದ ಸರ್ವಿಸಸ್ ಆಫ್ ಫೋನ್ ಮೊಬೈಲ್ ಬ್ಯಾಂಕಿಂಗ್. ಥ್ರೂ ಫೋನ್ ಆಲ್ಸೋ ಯು ಕ್ಯಾನ್ ಬೈ ದಿ ಶೇರ್ಸ್. ಮೊಬೈಲ್ ಬ್ಯಾಂಕಿಂಗ್ ಮಾಡ್ಬೋದು, ಅಥವಾ ಫೋನ್ ಮುಖಾಂತರ ನೀವು ಕಸ್ಟಮರ್ ಕೇರ್ ಜೊತೆ ಮಾತಾಡಿ, ಕಸ್ಟಮರ್ ಎಕ್ಸಿಕ್ಯೂಟಿವ್ ಜೊತೆ ಮಾತಾಡಿ, ನೀವು ಇಂಥ ಶೇರ್ಸ್ಗಳನ್ನ ತಗೊಳ್ರಿ, ಇಂಥ ಶೇರ್ಸ್ಗಳನ್ನ ಮಾರ್ರಿ ಅಂಥೇಳಿ ನೀವು ಡಿಮ್ಯಾಟ್ ಅಕೌಂಟ್ ಕಂಪ್ನಿಗೆ ಫೋನ್ ಮಾಡಿ ನೀವು ಸರ್ವಿಸನ್ನು ತಗೋಬಹುದು. ದೆನ್ 7th one is to avoid the risk of settlement of securities. ಫಿಸಿಕಲ್ ಶೇರ್ ಸರ್ಟಿಫಿಕೇಟ್ ಇದ್ದಾಗ ಸೆಟಲ್ಮೆಂಟ್ ಮಾಡಲಿಕ್ಕೆ ಭಾಳ ಡಿಲೇ ಆಗ್ತಿತ್ತು ಅಥವಾ ರಿಸ್ಕ್ ಇರ್ತಿತ್ತು. ಆದರೆ ಇಲ್ಲಿ ದೇರ್ ಇಸ್ ನೋ ರಿಸ್ಕ್. You can see on the screen how much shares is there in your account, how much you have sold, how much you have brought and which company shares you are having in your account. So settlement risk ಇರೋದಿಲ್ಲ. ಡಿಮೆಟಲೈಸೇಷನ್ ಆಗುತ್ತೆ, there is no risk of settlement of securities. To create a system for the central handling of all securities, there is a central handling. ಈ ಸೆಕ್ಯೂರಿಟೀಸ್ಗಳನ್ನು ಏನು ಮಾಡ್ತಾ ಇದ್ದಾರೆ, ಒಂದು ಸೆಂಟ್ರಲ್ ಹ್ಯಾಂಡ್ಲಿಂಗ್ ಸಿಸ್ಟಮ್ನಲ್ಲಿ ಇರೋದ್ರಿಂದ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಶೇರ್ ಹೋಲ್ಡರ್ಸ್ಗೆ ಆಗೋದಿಲ್ಲ. ಟು ಪ್ರಮೋಟ್ ಕಂಟ್ರೀಸ್ ಕಾಂಪಿಟೇಟಿವ್ನೆಸ್ ಬೈ ಮೀಟಿಂಗ್ ದ ಗ್ಲೋಬಲ್ ಸ್ಟ್ಯಾಂಡರ್ಡ್. ಈ ಡಿಮ್ಯಾಟ್, ಸೊ ಆಲ್ ಡಿಮ್ಯಾಟ್ ಕಂಪನೀಸ್ ಆರ್
under the SEBI, Securities SEBI under ನಲ್ಲಿ to promote countries competitiveness by meeting the global standard. Global standard ಏನಿದೆ ಅದನ್ನ ಸೊ ಈ ಎಲ್ಲ ಡಿಮ್ಯಾಟ್ ಕಂಪನಿಗಳು SEBI ಅಂಡರಲ್ಲಿ ಬರುತ್ತವೆ. ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅನ್ನೋ ಒಂದು ಕಂಪ್ನಿ ರೆಗ್ಯುಲೇಟರಿ ಇರೋದರಿಂದ ಇದು ಎಲ್ಲಾನು ನಾವೇನು ಮಾಡ್ತಾ ಇದ್ದೀವಿ, ಗ್ಲೋಬಲ್ ಕಾಂಪಿಟೇಷನ್ ಲೆವೆಲ್ಗೆ ನಮ್ಮ ಶೇರ್ಸ್ ಕಂಪ್ನಿಗಳು ಅಥವಾ ನಮ್ಮ ಶೇರ್ ಮಾರ್ಕೆಟನ್ನು ಗ್ಲೋಬಲ್ ಕಾಂಪಿಟೇಟಿವ್ಗೆ ಎಲಿಜಿಬಲ್ ಆಗೋ ರೀತಿಯಲ್ಲಿ ನಾವು ಈ ಡಿಮ್ಯಾಟ್ ಅಕೌಂಟ್ಗಳನ್ನು ಡಿಮ್ಯಾಟಲೈಸೇಷನನ್ನು ನಾವು ಸ್ಟ್ಯಾಂಡರ್ಡ್ ಆಗಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ ದೀಸ್ ಆರ್ ದ ಅಬ್ಜೆಕ್ಟಿವ್ಸ್ ಆಫ್ ಡಿಮ್ಯಾಟಲೈಸೇಷನ್. Now what are the steps are involved? That's first one, investor has to request to his depository participant to convert his shares into demat mode. ಇಲ್ಲಿ ನಾವು ಸ್ಟೆಪ್ಸ್ ಅನ್ನ ಏನು ನೋಡ್ತಾ ಇದೀವಿ ಅಂದ್ರೆ, if you are having a physical certificates, how you have to convert the in demat mode. ಫಸ್ಟ್ ಏನು ಮಾಡಬೇಕಾಗುತ್ತೆ, investor has to request the depository participant to convert the shares into demat mode. Next, the depository participant forwards the application to NSDL after verification of the application. ಇಲ್ಲಿ ಏನು ಮಾಡ್ತಾರೆ, ಡಿಪಾಸಿಟ್ ಏನು ಮಾಡ್ತಾರೆ, NSDLಗೆ ವೆರಿಫಿಕೇಷನ್ಗೆ ಕಳಿಸ್ತಾರೆ. ನಂತರ NSDL ಆಫ್ಟರ್ ವೆರಿಫಿಕೇಷನ್ ಸೆಂಡ್ಸ್ ದ ಸೇಮ್ ರಿಕಾರ್ಡ್ಸ್ ಫಾರ್ ದ ಕನ್ಫರ್ಮೇಷನ್ ಆಫ್ ದಿ ಕಂಪ್ನಿ ರಿಜಿಸ್ಟರ್. NSDL ದವ್ರು ಏನು ಮಾಡ್ತಾರೆ, ನ್ಯಾಷನಲ್ ಸೆಕ್ಯೂರಿಟಿ ಡಿಪಾಸಿಟರಿ ಲಿಮಿಟೆಡ್, ಇದು ಕಂಪ್ನಿದು ಗೌರ್ಮೆಂಟ್ದು ಆರ್ಗನೈಸೇಷನ್ ಆಗಿರೋದ್ರಿಂದ ಇವರು ಎಲ್ಲ ಶೇರ್ಸ್ಗಳನ್ನು ಮೇಂಟೈನ್ ಮಾಡೋದ್ರಿಂದ ಏನು ಮಾಡ್ತಾರೆ, ಡಿಪಾಸಿಟರಿ ಇವ್ರಿಗೆ ಕಳಿಸ್ತಾರೆ. NSDL ದವ್ರು ಏನು ಮಾಡ್ತಾರೆ, ಕಂಪ್ನಿ ರಿಜಿಸ್ಟ್ರಿಗೆ ಕನ್ಫರ್ಮೇಷನ್ಸ್ ಎಲ್ಲ ಇವು ನಿಮ್ಮ ಶೇರ್ ಅದ ಅಥವಾ ನೀವು ಇಶ್ಯೂ ಮಾಡಿದ್ದೀರಾ ಈ ಶೇರ್ ಹೋಲ್ಡರ್ಗೆ ಅಂತೇಳಿ ಕನ್ಫರ್ಮೇಷನ್ ತೊಗೊಳ್ಳಿಕ್ಕೆ ಕಂಪ್ನಿ ರಿಜಿಸ್ಟರ್ಗೆ ಕಳಿಸ್ತಾರೆ. ನಂತರ ವೆರಿಫಿಕೇಷನ್ ಆಫ್ ರಿಕಾರ್ಡ್ಸ್ ಬೈ ಕಂಪ್ನಿ ರಿಜಿಸ್ಟರ್, ಏನು NSDL ಅವ್ರು ಕಳಿಸಿರ್ತಾರೆ ಅವೆಲ್ಲ ಕರೆಕ್ಟ್ ಅದಾವ ಇಲ್ಲೋ ಅಂಥೇಳಿ ಏನು ಕಂಪ್ನಿ ರಿಜಿಸ್ಟರ್ ಅವರು ಚೆಕ್ ಮಾಡ್ತಾರೆ. ನೆಕ್ಸ್ಟ್, ದ NSDL ರಿಕಾರ್ಡ್ಸ್ ದ ಡಿಮೆಟಲೈಸ್ಡ್ ಶೇರ್ಸ್ ಇನ್ ಇಟ್ಸ್ ಅಕೌಂಟ್. NSDL ಏನು ಮಾಡ್ತಾರೆ, ಡಿಮೆಟಲೈಸ್ಡ್ ರಿಕ್ವೆಸ್ಟ್ ಏನು ಬಂದಿದ್ದು ಅವನ್ನೆಲ್ಲನೂ ತಮ್ಮ ಎಲೆಕ್ಟ್ರಾನಿಕ್ ಮೋಡ್ನ ತಮ್ಮ ಅಕೌಂಟ್ನಲ್ಲಿ ಎಂಟ್ರಿ ಮಾಡ್ತಾರೆ. ದ ಡಿಪಾಸಿಟರಿ ಪಾರ್ಟಿಸಿಪೆಂಟ್ ಪ್ರಿಪೇರ್ಸ್ ಅ ಕಂಪ್ಯೂಟರೈಸ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಹೋಲ್ಡಿಂಗ್ ಆ್ಯಂಡ್ ರಿಟರ್ನ್ಸ್ ಟು ಕಸ್ಟಮರ್ಸ್. ಇನ್ವೆಸ್ಟರ್ಸ್ ಏನು ರಿಕ್ವೆಸ್ಟ್ ಮಾಡಿದ್ರು, ನನ್ನಲ್ಲಿರುವಂತಹ ಫಿಸಿಕಲ್ ಶೇರ್ ಸರ್ಟಿಫಿಕೇಟ್ಸ್ನ ನೀವು ಎಲೆಕ್ಟ್ರಾನಿಕ್ ಫಾರ್ಮ್ನಲ್ಲಿ ಕನ್ವರ್ಟ್ ಮಾಡಿರಿ ಅಂತ ಏನು ಹೇಳಿರ್ತಾರೆ, ಅದನ್ನು ಎಲ್ಲ ವೆರಿಫಿಕೇಷನ್ ಆದಮೇಲೆ ದ ಡಿಪಾಸಿಟರಿ ಏನು ಮಾಡ್ತಾರೆ, ಅದನ್ನು ಕಂಪ್ಯೂಟರೈಸ್ ಸ್ಟೇಟ್ಮೆಂಟ್ ಮುಖಾಂತರ ಕಸ್ಟಮರ್ಗೆ ರಿಟರ್ನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 10 ಶೇರ್ ನಮ್ಮ ಟಾಟಾ ಕಂಪ್ನಿ ಇದ್ದು ಅಂತಂದ್ರೆ ಟಾಟಾ ಕಂಪ್ನಿಯವ್ರು ಏನು ಮಾಡ್ತಾರೆ, ಡಿಪಾಸಿಟ್ರಿ ಏನು ಮಾಡ್ತಾನೆ, ಟಾಟಾ ಕಂಪ್ನಿ 10 ಶೇರ್ಗಳನ್ನು ಎಲೆಕ್ಟ್ರಾನಿಕ್ ಫಾರ್ಮ್ನಲ್ಲಿ ಅದನ್ನು ಸೇವ್ ಮಾಡಿ ಅದನ್ನು ಒಂದು ಸ್ಟೇಟ್ಮೆಂಟನ್ನು ಅವರು ಇನ್ವೆಸ್ಟರ್ಸ್ಗೆ ಅಥವಾ ಶೇರ್ ಹೋಲ್ಡರ್ಸ್ಗೆ ಕೊಡ್ತಾರೆ. ಸೊ SBI is also dealing in demat account. So functions of depositories. First function ಏನು, ಅಕ್ಸೆಪ್ಟೆನ್ಸ್ ಆಫ್ ಅಪ್ಲಿಕೇಶನ್ಸ್. ಇಲ್ಲಿ ಅಪ್ಲಿಕೇಶನ್ಸನ್ನು ಅಕ್ಸೆಪ್ಟ್ ಮಾಡ್ತಾರೆ. ದ ಅಪ್ಲಿಕೇಶನ್ ಫಾರ್ ದ ಡಿಮೆಟಲೈಸೇಷನ್ಸ್ ಆರ್ ಸಬ್ಮಿಟೆಡ್ ಬೈ ಇನ್ವೆಸ್ಟರ್ಸ್ ಟು ಡಿಪಾಸಿಟರಿ ಪಾರ್ಟಿಸಿಪೆಂಟ್ಸ್ ಆಫ್ ದೇರ್ ಲೊಕ್ಯಾಲಿಟಿ. ಇಲ್ಲೇನು ಮಾಡ್ತಾರೆ, ಶೇರ್ ಹೋಲ್ಡರ್ಸು ತಮ್ಮಲ್ಲಿರೋ ಲೊಕ್ಯಾಲಿಟಿಯಲ್ಲಿ ಯಾರು ಡಿಪಾಸಿಟರಿ ಇರ್ತಾರೆ ಅವರಿಗೆ ಅಪ್ಲಿಕೇಶನ್ಸನ್ನು ಕೊಡ್ತಾರೆ. ಆ ಅಪ್ಲಿಕೇಶನ್ಸನ್ನು ಡಿಪಾಸಿಟರಿ ತೊಗೊಂಡು ಅದನ್ನು NSDL ಕೊಡ್ತಾರೆ. ಇಷ್ಟು ಶೇರ್ ಹೋಲ್ಡರ್ಸು ನಮ್ಮಲ್ಲಿ ಅಪ್ಲಿಕೇಶನ್ಸ್ ಕೊಟ್ಟಿದ್ದಾರೆ ಟು ಕನ್ವರ್ಟ್ ದಿ ಫಾರ್ ಡಿಮೆಟಲೈಸೇಷನ್, ಟು ಓಪನ್ ದ ಡಿಮ್ಯಾಟ್ ಅಕೌಂಟ್. ದೀಸ್ ಆರ್ ದ ಅಪ್ಲಿಕೇಶನ್ಸ್ ಅಂತ ಹೇಳಿ ಡಿಪಾಸಿಟ್ ಕೊಡ್ತಾರೆ. ದೆನ್ ಕನ್ಫರ್ಮೇಷನ್ ಆಫ್ ಅಕೌಂಟ್, NSDL ದವ್ರು ಏನು ಮಾಡ್ತಾರೆ, ಆ ಅಪ್ಲಿಕೇಶನ್ಸ್ನೆಲ್ಲ ಚೆಕ್ ಮಾಡಿ ಅದರಲ್ಲಿ ಏನಾದರೂ ಸಿಗ್ನೇಚರ್ಸು ಅಥವಾ ಏನೋ ತೊಂದರೆಗಳಿದ್ದು ಅಂತ ಅದನ್ನೆಲ್ಲ ನೋಡಿ ವಿಚ್ ಎವರ್ ಇಸ್ ಆರ್ ಇನ್ ಟ್ರೂ ಆ್ಯಂಡ್ ಫೇರ್ ದಟ್ ಅಪ್ಲಿಕೇಶನ್ ಶುಡ್ ಬಿ ಓಪನ್ ಆ್ಯಂಡ್ ದೇ ವಿಲ್ ಕನ್ಫರ್ಮ್ ದಿ ಅಕೌಂಟ್. ನೆಕ್ಸ್ಟ್, ಅಕೌಂಟಿಂಗ್ ದಿ ಟ್ರೇಡಿಂಗ್. ಸೆಲ್ಲಿಂಗು ಬೈಯಿಂಗು ಏನು ಶೇರ್ಸನ್ನು ಏನು ಸೇಲ್ ಮಾಡ್ತಾರೆ ಬೈ ಮಾಡ್ತಾರೆ ಅದನ್ನೆಲ್ಲನೂ ಒಂದು ಟ್ರೇಡಿಂಗ್ ಅಕೌಂಟ್ ಅಂತೇಳಿ ಮಾಡಿ ಅಲ್ಲಿ ಎಷ್ಟು ಶೇರ್ಸನ್ನು ಸೇಲ್ ಮಾಡಿದ್ದಾರೆ, ಎಷ್ಟು ಶೇರ್ಸನ್ನು ಬೈ ಮಾಡಿದ್ದಾರೆ ಅಂಥೇಳಿ, ಯಾವ್ಯಾವ ಕಂಪ್ನಿ ಶೇರ್ಸನ್ನು ತೊಗೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಟಾಟಾ ಕಂಪ್ನಿ 10 ಶೇರ್ಸ್, ಇನ್ಫೋಸಿಸ್ 10 ಶೇರ್ಸ್, ಆದಿತ್ಯ ಬಿರ್ಲಾ ಹಿಂಡಾಲ್ಕೋದು 10 ಶೇರ್ಸ್. ಸೊ ಲೈಕ್ ದ್ಯಾಟ್ ದೇ ಆರ್ ಮೇಂಟೈನಿಂಗ್ ದ ಟ್ರೇಡಿಂಗ್ ಅಕೌಂಟ್. Next, accounting the charge on security. The investor is permitted to create charge on his security. This requires the pledging of securities. ಇಲ್ಲಿ ಏನು ಮಾಡ್ತಾರೆ,
ಏನು ನಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ಶೇರ್ಸ್ ಇರ್ತವೆ ಅದ್ರ ಮೇಲೆ ಚಾರ್ಜ್ ನೀವು ನಮ್ಮ ಪರ್ಮಿಷನ್ ತೊಗೊಂಡು ಅದನ್ನು ಮಾರಾಟ ಮಾಡ್ಬೋದು, ಅಥವಾ ಪ್ಲೆಜ್ಜಿಂಗ್ ಅಂತಂದರೆ ಅದನ್ನು ಗಿರಿವಿ ಇಟ್ಟಿರೋ ಥರ ಇರುತ್ತೆ. ಸೊ ಅಕೌಂಟಿಂಗ್ ದ ಚಾರ್ಜ್ ಆನ್ ಸೆಕ್ಯೂರಿಟೀಸ್ ಆಲ್ಸೋ, ಏನದು ಪ್ಲೆಜ್ ಏನು ಅಗ್ರಿಮೆಂಟ್ಸ್ ಇರ್ತವೆ ಆ ರೀತಿ ನಾವೇನು ಮಾಡ್ತೀವಿ, ಡಿಮ್ಯಾಟ್ ಅಕೌಂಟ್ ಹೋಲ್ಡರ್ಗೆ ಹೇಳ್ತೀವಿ ಈ ನಮ್ಮ ಪರವಾಗಿ ನೀವು ಈ ಷೇರುಗಳನ್ನು ಮಾರ್ರಿ ಅಥವಾ ನೀವು ಪರ್ಚೇಸ್ ಮಾಡಿರಿ ಅಂತಲೂ ನಾವು ಡಿಮ್ಯಾಟ್ ಅಕೌಂಟ್ ಹೋಲ್ಡರ್ಸ್ ಡಿಪಾಸಿಟರಿಗೆ ನಾವು ರಿಕ್ವೆಸ್ಟ್ ಮಾಡ್ಬೋದು. ದೆನ್ ಅಕೌಂಟಿಂಗ್ ದಿ ವಿತ್ಡ್ರಾವಲ್. ಈಗ ಬೈ ಚಾನ್ಸ್ ಇಲ್ಲೇನಾಗುತ್ತೆ, ವಿತ್ಡ್ರಾವಲ್, ಅಕೌಂಟಿಂಗ್ ದಿ ವಿತ್ಡ್ರಾವಲ್, ದ ಇನ್ವೆಸ್ಟರ್ ಮೇ ನೀಡ್ ಸೆಕ್ಯೂರಿಟೀಸ್ ಇನ್ ಫಿಸಿಕಲ್ ಫಾರ್ಮ್. ಬೈ ಚಾನ್ಸ್ ಏನಾದರೂ ಇನ್ವೆಸ್ಟರ್ ಫಿಸಿಕಲ್ ಫಾರ್ಮ್ನಲ್ಲಿ ಬೇಕಂತಂದರೆ ಅದನ್ನು ಮತ್ತೆ ಅವರು ವಿತ್ಡ್ರಾವಲ್ ಮುಖಾಂತರ ಏನೇನು ಯಾವ್ಯಾವ ರಿಕ್ವೆಸ್ಟ್ ಬಂದಿದ್ದಾವೆ ಅಂಥೇಳಿ ಡಿಪಾಸಿಟರ್ಸ್ ಏನು ಮಾಡ್ತಾರೆ, ಅದನ್ನು ಅಕೌಂಟಿಂಗ್ ಇಡ್ತಾರೆ. ದೆನ್ ಕಾರ್ಪೊರೇಟ್ ಸರ್ವಿಸ್. ಏನಾಗುತ್ತೆ, ಕಾರ್ಪೊರೇಟ್ ಕಂಪ್ನಿಗಳಿಗೂ ಡಿಪಾಸಿಟರು ಕೆಲಸ ಮಾಡ್ತಾರೆ. ಏನೇನು ಕೆಲಸ ಮಾಡ್ತಾರೆ ಅಂತಂದರೆ, the depositor enters the corporate services, the dividend, bonus, right offers of the company are to be taken to the account of client. ಡಿವಿಡೆಂಡ್ ಏನಾದರೂ ಆ ಶೇರ್ ಹೋಲ್ಡರ್ಸ್ ಶೇರ್ ಮೇಲೆ ಏನಾದರೂ ಕಾರ್ಪೊರೇಟ್ ಕಂಪ್ನಿಗಳು ಡಿವಿಡೆಂಡ್ ಕೊಟ್ಟಿದ್ರು ಅಂತಂದರೆ ಆ ಡಿವಿಡೆಂಡನ್ನು ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಹಾಕೋ ಜವಾಬ್ದಾರಿಯನ್ನು ಡಿಪಾಸಿಟರ್ ಮಾಡ್ತಾರೆ. ನೆಕ್ಸ್ಟ್ ಅಕೌಂಟಿಂಗ್ ಇನ್ಫಾರ್ಮೇಷನ್. ಲಾಸ್ಟ್ ಆಬ್ಜೆಕ್ಟಿವ್ಸ್ ಏನು, ಫಂಕ್ಷನ್ಸ್ ಏನು ಡಿಪಾಸಿಟರ್ದು, ಅಕೌಂಟಿಂಗ್ ಇನ್ಫಾರ್ಮೇಷನ್. ಏನೇನು ಇನ್ಫಾರ್ಮೇಷನ್ ಶೇರ್ ಹೋಲ್ಡರ್ಸ್ ರಿಕ್ವೈರ್ಮೆಂಟ್ ಇದೆ ಆ ಇನ್ಫಾರ್ಮೇಷನನ್ನು ಏನು ಮಾಡ್ತಾರೆ, ಡಿಪಾಸಿಟರ್ದವರು ಶೇರ್ ಹೋಲ್ಡರ್ಸ್ಗೆ ಕೊಡ್ತಾರೆ.